ಜಯದೇವ ಆಸ್ಪತ್ರೆ ಮುಂಭಾಗದಲ್ಲಿ ಜನ ರಸ್ತೆ ದಾಟೋದಕ್ಕೆ ಯಾವ ರೀತಿ ಪರದಾಡ್ತಿದ್ದಾರೆ ಅನ್ನೋದರ ಬಗ್ಗೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ದಾಟಲು ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಜಯದೇವ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ಗಮನಿಸ್ತಾ ಇರ್ಬೋದು, ಈ ಒಂದು ಭಾಗದಲ್ಲಿ ರಸ್ತೆ ದಾಟಲಿಕ್ಕೆ ಜಾಗ ಇಲ್ಲದಂತೆ ಜನ ಒಂದು ಬ್ಯಾರಿಕೇಡ್ಗಳೇನಿದೆ ಅಥವಾ ಅಡ್ಡಲಾಗಿ ಕಟ್ಟಿರುವಂತಹ ಡಿವೈಡರ್ಗಳೇನಿದೆ ಅದರ ಒಂದು ಮೇಲ್ಭಾಗಕ್ಕೆ ಜಿಗಿದು ಅಲ್ಲಿಂದ ರಸ್ತೆ ದಾಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಮಕ್ಕಳಿರ್ತಾರೆ, ಅದೇ ರೀತಿಯಾಗಿ ವಯಸ್ಸಾದವರು ಇರ್ತಾರೆ. ಮಕ್ಕಳನ್ನ ಕೈಯಿಂದ ಕೈಗೆ ಬದಲಾಯಿಸಿಕೊಂಡು ಅದರ ಜೊತೆಗೆ ಈ ಒಂದು ಜಾಗದಲ್ಲಿ ಗ್ರಿಲ್ ಇದೆ. ಪ್ರಮುಖವಾಗಿ ಆ ಒಂದು ಗ್ರಿಲ್ನ ಕೆಳಭಾಗದಲ್ಲಿ ಕೂಡ ರಸ್ತೆ ದಾಟುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಕಾರಣ, ಈ ಒಂದು ರಸ್ತೆ ಉದ್ದಗಲಕ್ಕೂ 1.5 ಕಿಲೋಮೀಟರ್ನಷ್ಟು ದೂರಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಯೂಟರ್ನ್ ಇಲ್ಲ. ಅದರ ಜೊತೆಗೆ ರಸ್ತೆ ದಾಟುವಂತಹ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಇಲ್ಲ. ಈ ಒಂದು ಸಂದರ್ಭದಲ್ಲಿ ವೇಗವಾಗಿ ವಾಹನಗಳು ಬರ್ತಾ ಇರ್ತವೆ, ಮತ್ತೆ 1 ಕಿಲೋಮೀಟರ್ನಷ್ಟು ದೂರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಗಮನಿಸ್ತಾ ಇರ್ಬೋದು, ಎಷ್ಟು ಕಷ್ಟ ಪಡ್ಕೊಂಡು ಆಸ್ಪತ್ರೆಗೆ ಬರುವ ರೋಗಿಗಳಾಗಿರ್ಬೋದು, ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗುವಂತವರಾಗಿರ್ಬೇಕು. ಒಂದು ರಸ್ತೆಯನ್ನ ದಾಟಬೇಕಾಗಿತ್ತು ಹೇಳಿದ್ರೆ ಗ್ರಿಲ್ಗಳನ್ನ ದಾಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಪ್ರಮುಖವಾಗಿ ಒಂದಿಷ್ಟು ವಾಹನಗಳು ಬರ್ತಾ ಇರ್ತವೆ, ವೇಗವಾಗಿರ್ತವೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಸ್ತೆ ದಾಟಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಪ್ರಶ್ನೆ ಆಗಿರುವಂಥದ್ದು. ಇನ್ನು ಸಂಜೆ ಹೊತ್ತಿಗೆ ಮತ್ತೆ ಬೆಳಗಿನ ಹೊತ್ತಿಗೆ ಪೇಷಂಟ್ಗಳ ಒಂದು ಸಂಖ್ಯೆ ಹೆಚ್ಚಳ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಪ್ರಮುಖವಾಗಿ ಜಯನಗರದಿಂದ BTM ಲೇಔಟ್ ಕಡೆಗೆ ಹೋಗುವಂತ ವಾಹನಗಳಾಗಿರಬಹುದು, ಅದರ ಜೊತೆಗೆ ಅಲ್ಲಿಂದ ಬರುವಂತವರಾಗಿರಬಹುದು, ಜಯದೇವ ಆಸ್ಪತ್ರೆಗೆ ಬಂದು ಆಸ್ಪತ್ರೆಯ ಒಳಗೆ ಹೋಗುವವರು ಮತ್ತೆ ಆಸ್ಪತ್ರೆಯಿಂದ ಹೊರಭಾಗಕ್ಕೆ ಹೋಗುವವರು ಕೂಡ ಈ ಒಂದು ರಸ್ತೆಯಲ್ಲಿ ದಾಟಿಕೊಂಡೇ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಗ್ರಿಲ್ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲ. ಪ್ರಮುಖವಾಗಿ ರಸ್ತೆ ದಾಟೋದಿಕ್ಕೆ ಬೇಕಾದಂತಹ ವ್ಯವಸ್ಥೆ ಇಲ್ಲ. ಇದರ ಜೊತೆಗೆ ಅಡ್ಡಲಾಗಿ ಉದ್ದಗಲಕ್ಕೂ ಗ್ರಿಲ್ ಹಾಕಿರುವಂಥದ್ದು, ಮತ್ತೆ ಎಲ್ಲಿಯೂ ಕೂಡ ಒಂದು ಗ್ಯಾಪ್ ಅನ್ನ ಬಿಡದೇ ಇರುವಂಥದ್ದು ಪ್ರಮುಖವಾಗಿ ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮುಂದುವರೆದ್ರೆ ರಸ್ತೆಯಲ್ಲಿ ಓಡಾಡುವಾಗ ಅಥವಾ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಎಡವಿ ವಾಹನಗಳ ಚಕ್ರದ ಕೆಳಗೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಅದರ ಜೊತೆಗೆ ಒಂದಿಷ್ಟು ರೋಗಿಗಳು, ವಯಸ್ಸಾದವರು, ಮಕ್ಕಳು ಮರಿಗಳನ್ನ ತೆಗೆದುಕೊಂಡು ಜಯದೇವ ಆಸ್ಪತ್ರೆಗೆ ಬರೋದ್ರಿಂದಾಗಿ ಅವರಿಗೆ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿನ ಸ್ಥಳೀಯರು ಕೂಡ ಒಂದಿಷ್ಟು ಮನವಿಯನ್ನ ಮಾಡಿರುವಂಥದ್ದು, ಆದಷ್ಟು ಬೇಗ ರಸ್ತೆ ದಾಟಲಿಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡಿ. ಅದರ ಜೊತೆಗೆ ಹಾಕಿರುವಂತಹ ಗ್ರಿಲ್ಗಳಲ್ಲೇ ಒಂದಿಷ್ಟು ಗ್ಯಾಪ್ಗಳನ್ನು ಕೊಟ್ಟರೆ ಒಳ್ಳೆಯದು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.